ಜೈ ಹಿಂದ್ ಎಲ್ಲರಿಗೂ. ಮೊದಲನೇದಾಗಿ ನನ್ನ ತರಬೇತಿ ಪಡೆದಿದ್ದು ಕೋಟಿ ಚೆನ್ನಯ್ಯ ಪೂರ್ವ ಸೇನಾ ತರಬೇತಿ ಕೇಂದ್ರ ಹನೇಹಳ್ಳಿ ಬಾರ್ಪುರ ಉಡುಪಿ. ಇಲ್ಲಿ 4ನೇ ಬ್ಯಾಚ್ನ ವಿದ್ಯಾರ್ಥಿಯಾಗಿ ನಾನು ಫಿಸಿಕಲ್ ಹಾಗೂ ಎಕ್ಸಾಮ್ ಎರಡೂ ಕೋಚಿಂಗನ್ನು ನಾನು ಪಡೆದಿರುತ್ತೇನೆ. ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ನನ್ನ ಗುರುಗಳು ಮಹತೇಶ್ ಸರ್ ಆಗಿರ್ಬೋದು, ಕೃಷ್ಣಪ್ಪ ಸರ್ ಆಗಿರ್ಬೋದು, ಹಾಗೆ ಜನಾರ್ದನ್ ಸುಬೇದರ್ ಸರ್ ಆಗಿರ್ಬೋದು. ಅದೇ ತರಬೇತಿ ಕೇಂದ್ರದಲ್ಲಿ 4ನೇ ಬ್ಯಾಚಿನ ವಿದ್ಯಾರ್ಥಿಯಾಗಿ ನಾನು ಅಲ್ಲಿ ಟ್ರೈನಿಂಗನ್ನು ಪಡೆದುಕೊಂಡಿರುತ್ತೇನೆ. ನನ್ನ ಟ್ರೈನಿಂಗ್ನಲ್ಲಿ ಹೇಳೋದಾದರೆ ಅತ್ಯುತ್ತಮವಾದ ಟ್ರೈನಿಂಗನ್ನು ಈ ಕಡೆ ಥಿಯರಿ ಕ್ಲಾಸಸ್ ಆಗಿರ್ಬೋದು, ಫಿಸಿಕಲ್ ಕ್ಲಾಸಸ್ ಆಗಿರ್ಬೋದು, ನಮ್ಮ ಗುರುಗಳಾದಂಥ ಮಹಂತೇಶ್ ಸರ್ ಹಾಗೂ ಕೃಷ್ಣಪ್ಪ ಸರ್ ಪಿಟಿಯನ್ನು ತೆಗೆದುಕೊಂಡ್ರೆ ವಿವೇಕ್ ಸರ್ ಹಾಗೂ ಇನ್ನಿತರರು ಥಿಯರಿ ಕ್ಲಾಸನ್ನು ತೆಗೆದುಕೊಳ್ತಿದ್ದರು. ಆ ಕ್ಲಾಸಿನಲ್ಲಿ ಅತ್ಯುತ್ತಮವಾಗಿ ನಾವು ಅಂಕಗಳನ್ನು ಪಡೆದಿದ್ದೆವು. ಅದೇ ರೀತಿ ನಂದು ಅಗ್ನಿವೀರ ಎಕ್ಸಾಮ್ನಲ್ಲಿ ಪಾಸ್ ಕೂಡ ಆಗಿತ್ತು. ಕೊಪ್ಪಳ ರ್ಯಾಲಿಯಲ್ಲಿ ರನ್ನಿಂಗ್ ಎಕ್ಸಲೆಂಟ್ ಆಗಿತ್ತು, ಎಲ್ಲ ಪುಲಪ್ಸ್ ಎಲ್ಲ ಎಕ್ಸಲೆಂಟ್ ಆಗಿತ್ತು. ಬಟ್ ಫೈನಲ್ ಹೈಟಲ್ಲಿ ನಂದು ಫೇಲ್ ಆಯಿತು, ಏನು ಮಾಡೋಕ್ಕಾಗಲ್ಲ, ದುರಾದೃಷ್ಟ ಅನ್ಕೋಬೋದು. ಮತ್ತೆ ಟ್ರೈ ಮಾಡ್ತಿದ್ದೀನಿ. UOCಯಲ್ಲಿ ಕೂಡ ಹೈಟ್ ಬಂತು, ಫಿಸಿಕಲ್ ಬಂತು, ಎಕ್ಸಾಮ್ನೂ ಆಗಿತ್ತು. ಬಟ್ ಫೈನಲ್ ಮೆರಿಟಲ್ಲಿ ಬರಲಿಲ್ಲ. ಟ್ರೈ ಮಾಡ್ತಾ ಇದ್ದೀನಿ. ಆರ್ಡರ್ ಮ್ಯಾಪ್ ಫೇಲರ್ ಅಂತಾರೆ. ಹಾಗೆ ನಮ್ಮ ಗುರುಗಳು ಹೇಳಿದಂಗೆ ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೂ ಏಜ್ ಇದೆ, ನೋಡೋಣ ಬೇರೆ ಯಾವುದಾದ್ರು ಡಿಪಾರ್ಟ್ಮೆಂಟಲ್ಲಿ ಆಗ್ತವೆ ನಾವು. ಹೀಗೆ ಕೋಟಿ ಚೆನ್ನಯ್ಯ ಪೂರ್ವ ಆಯ್ಕೆ ತರಬೇತಿ ಕೇಂದ್ರದ ಬಗ್ಗೆ ಹೇಳೋದಾದರೆ, ಈ ಒಂದು ಸೇನಾ ಆಯ್ಕೆ ತರಬೇತಿ ಕೇಂದ್ರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮ ಗುರುಗಳು ಯಾವತ್ತಿಗೂ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಿಂದ ಈ ಒಂದು ಅತ್ಯುತ್ತಮವಾದಂಥ ಸದುಪಯೋಗವನ್ನು ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿರುವಂಥ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾಗಿ ತಮ್ಮ ವಿನಂತಿ. ಅದೇ ರೀತಿ 7ನೇ ಬ್ಯಾಚ್ನ ನೋಟಿಫಿಕೇಶನ್ ಆಗಿದೆ. ಆದ ಕಾರಣ ಹಿಂದುಳಿದ ಕಲ್ಯಾಣ ವರ್ಗದ ವಿದ್ಯಾರ್ಥಿಗಳ ಒಂದು ಉಚಿತವಾದಂಥ ಸೇನಾ ಪೂರ್ವ ತರಬೇತಿಯನ್ನು ಪಡೆದುಕೊಳ್ಳಲು ಅಪ್ಲಿಕೇಶನ್ ಹಾಕಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದು ಹೇಗೆ ಅಪ್ಲಿಕೇಶನ್ ಹಾಕಿಕೊಳ್ಳೋದು, ಅದು ಯಾವ ರೀತಿ ಆನ್ಲೈನಾ ಅಪ್ಲೈನಾ, ಮತ್ತು ಏಜ್ ಲಿಮಿಟ್ ಏನು, ಯಾವ ರೀತಿ ಪೋಸ್ಟ್ ಮಾಡಬೇಕು, ಏನಿದೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ ಎಂದು. ನೋಟಿಫಿಕೇಶನ್ ಆಗಿದೆ. ಇದೇ ತಿಂಗಳು 1ನೇ ತಾರೀಕು ನೋಟಿಫಿಕೇಶನ್ ಜಾರಿಯಾಗಿದೆ. ಆದ ಕಾರಣ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿರುವಂಥ ಪ್ರವರ್ಗ 1, 2A ಹಾಗೂ 3A 3B ವಿದ್ಯಾರ್ಥಿಗಳು ಈ ಅಪ್ಲಿಕೇಶನನ್ನು ಹಾಕಬಹುದು. ಪ್ರವರ್ಗ 1ರಲ್ಲಿ ವಾರ್ಷಿಕ ಆದಾಯದ ಮಿತಿ 2 ಲಕ್ಷಕ್ಕಿಂತ ಮೀರಬಾರದು, ಅದರೊಳಗೆ ಇರಬೇಕು. ಹಾಗೂ ಪ್ರವರ್ಗ 2A 3A ಹಾಗೂ 3B ವಾರ್ಷಿಕ ಆದಾಯವು 1 ಲಕ್ಷದ ಒಳಗೆ ಇರಬೇಕು. ಕನಿಷ್ಠ ವಿದ್ಯಾರ್ಹತೆ: ವಿದ್ಯಾರ್ಥಿಯು 10ನೇ ತರಗತಿಯ ಉತ್ತೀರ್ಣವಾಗಿದ್ದು ಪ್ರತಿ ವಿಷಯದಲ್ಲಿ ಕನಿಷ್ಠ 33 ಅಂಕಗಳು ಮತ್ತು ಸರಾಸರಿ 45% ಅಂಕಗಳನ್ನು ಪಡೆದಿರಬೇಕು. ಅಂದರೆ ಪ್ರತಿ ವಿಷಯದಲ್ಲಿ 33 ಅಂಕಗಳನ್ನು ಪಡೆದುಕೊಂಡ್ರೆ ಪರ್ಸೆಂಟೇಜ್ 45 ಮೇಲೆ ಇರಬೇಕು. ವಯೋಮಿತಿ ನೋಡೋದಾದರೆ, ಜನ್ಮದ ದಿನಾಂಕ ಅಥವಾ ವಯಸ್ಸು ನೋಡೋದಾದರೆ 10ನೇ ತರಗತಿ ಅಂಕ ಪಟ್ಟಿಯಲ್ಲಿರುವಂತೆ, ಅಂದರೆ ಆಧಾರ್ ಕಾರ್ಡ್ ಇಲ್ಲಿ ಮೆನ್ಷನ್ ಆಗೋದಿಲ್ಲ. ಯಥಾ ರೀತಿ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ಕನ್ಸಿಡರ್ ಆಗುತ್ತೆ. ದಿನಾಂಕ 26/9/2025ಕ್ಕೆ ಅನ್ವಯಿಸುವಂತೆ ಅಭ್ಯರ್ಥಿಯ ವಯಸ್ಸನ್ನು ಪರಿಗಣಿಸಲಾಗುವುದು. ಅವರು ಎಕ್ಸಾಕ್ಟಾಗಿ ಹೇಳಿದ್ದಾರೆ 26/9/2025ಕ್ಕೆ ವಯೋಮಿತಿ ವಿದ್ಯಾರ್ಥಿಯ ವಯಸ್ಸನ್ನು ಕನ್ಸಿಡರ್ ಮಾಡಲಾಗುತ್ತದೆ ಅಂತ. ದಿನಾಂಕ 26/9/2005 ರಿಂದ 26/9/2008 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಅಂದರೆ 2005 9ನೇ ತಿಂಗಳು 26ನೇ ತಾರೀಕು, ಅದರಿಂದ 2008 9ನೇ ತಿಂಗಳು 26, ಅದರ ಮಿಡಲಲ್ಲಿ ಇರೋರು ಮಾತ್ರ ಅಪ್ಲಿಕೇಶನ್ ಹಾಕೋಬೋದು. 2006, 2007, 2008 ಇಲ್ಲಿರುವಂಥ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕೋಬೋದು. ತರಬೇತಿ ನಡೆಯುವ ಸ್ಥಳ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲೆ ಹನೇಹಳ್ಳಿ, ಬಾರ್ಕೂರ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆಯಲ್ಲಿ ಇದು ಶಾಲೆ ಇದೆ. ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟನ್ನು ವಿಸಿಟ್ ಮಾಡಿ. ಅರ್ಜಿ ಪೋಸ್ಟ್ ಸಲ್ಲಿಸುವ ಕೊನೆಯ ದಿನಾಂಕ 26/9/2025 ಆಗಿರುತ್ತೆ. ಅಂದರೆ ಸೆಪ್ಟೆಂಬರ್ ಇದೇ ಮಂತು 26ನೇ ತಾರೀಕು ಆಗುತ್ತೆ. ಅದರೊಳಗಾಗಿ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಪೋಸ್ಟ್ ಮುಖಾಂತರ ಕಳಿಸಬೇಕಾಗುತ್ತದೆ. ಅದು ಯಾವ ರೀತಿ ಅಪ್ಲಿಕೇಶನ್ ಫಿಲ್ ಮಾಡುವುದೆಂದು ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಒದಗಿಸುವಂಥ ಸೌಲಭ್ಯಗಳನ್ನು ನೋಟಿಫಿಕೇಷನಲ್ಲಿ ತಿಳಿಸಲಾಗಿದೆ. ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ತಗಲುವ ವಾಸ್ತವಿಕ ವೆಚ್ಚವನ್ನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಭರಿಸಲಾಗುತ್ತದೆ. ಅಂದರೆ ನಿಮ್ಮದು ಏನು 4 ತಿಂಗಳ ಟ್ರೈನಿಂಗಿಂದ ಅಮೌಂಟ್ ಏನಿರ್ತೈತಿ ಅದನ್ನು ಗೌರ್ಮೆಂಟೇ ಕಟ್ಟುತ್ತೆ. ಅದೇ ರೀತಿ ನಿಮಗೆ ಒಂದು ಜೊತೆ ಟ್ರ್ಯಾಕ್ ಸೂಟ್ ಹಾಗೂ ಶೂ, ದೈಹಿಕ ತರಬೇತಿಯ ಸಮವಸ್ತ್ರವನ್ನು ನೀಡಲಾಗುತ್ತದೆ. ತರಬೇತಿ ಅವಧಿಯಲ್ಲಿ ಇವು ಒಟ್ಟು 4 ತಿಂಗಳಾಗಿದ್ದು ವಸತಿ ಸಹಿತ ತರಬೇತಿಯಾಗಿರುತ್ತದೆ. ತರಬೇತಿ ಅವಧಿಯಲ್ಲಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತರಬೇತಿ ಕೇಂದ್ರದಲ್ಲಿ ಉಳಿದುಕೊಳ್ಳಬೇಕಾಗಿರುತ್ತದೆ. ಸಂಪೂರ್ಣವಾಗಿ ಉಚಿತವಾಗಿದ್ದು ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಉಚಿತ ವಸತಿ ಮತ್ತು ಊಟ ಸೌಲಭ್ಯವನ್ನು ನೀಡುವುದು ಡಿಪಾರ್ಟ್ಮೆಂಟ್ ಕರ್ತವ್ಯವಾಗಿರುತ್ತದೆ. ಅದೇ ರೀತಿ ನೀಡುತ್ತದೆ, ನಾವು ಕೂಡ ಪಡೆದುಕೊಂಡಿರುತ್ತೇವೆ. ತರಬೇತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗೆ 4 ತಿಂಗಳ ತರಬೇತಿ ಅವಧಿಯಲ್ಲಿ ದೈಹಿಕ ಸಹಿಷ್ಣುತಾ ಹಾಗೂ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂತೆ ತರಬೇತಿ ನೀಡಲಾಗುತ್ತದೆ. ಎರಡೂ ಇರುತ್ತೆ, ಪರೀಕ್ಷೆ ಎಕ್ಸಾಮ್ಗೆ ಹಾಗೂ ಫಿಸಿಕಲ್ಗೆ. ನಾನು ಹೇಳಿದ ಹಾಗೆ ನಾನು ಕೂಡ ಪಡೆದುಕೊಂಡಿರುತ್ತೇನೆ. ಅದೇ ರೀತಿ ಅರ್ಜಿ ಸಲ್ಲಿಸುವಂಥ ವಿಳಾಸ ಇಲ್ಲಿದೆ, ನೋಡ್ಕೊಳ್ರಿ. ಇದೇ ಪೋಸ್ಟ್ ಆಫೀಸ್ ಕಳಿಸಬೇಕಾಗಿರುವಂಥ ಡೀಟೇಲ್ಸ್ ಮೇಲೆ ತುಂಬಬೇಕಾಗುತ್ತೆ. ಅದನ್ನು ಕೂಡ ಅರ್ಜಿ ಫಾರ್ಮನ್ನು ನಾನು ತೋರಿಸ್ತೀನಿ. ಇದೆಲ್ಲ ಆಗಲೇ ಹೇಳಿದ್ನಲ್ಲ, ಅದೇ ಇದೆಲ್ಲ ನೋಡ್ಕೊಳ್ರಿ, ನೀವು ಓದ್ಕೊಳ್ರಿ. ಸ್ವಲ್ಪ ಸ್ಕ್ರೋಲ್ ಮಾಡಿರ್ತೀನಿ. ಮೇನಾಗಿ ಬಂದುಬಿಟ್ಟು ಹೇಳಬೇಕಾದ್ರೆ, ತರಬೇತಿ ಪಡೆಯುವ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ತರಬೇತಿ ಅವಧಿಯಲ್ಲಿ 80% ಹಾಜರಾತಿಯನ್ನು ಕಡ್ಡಾಯವಾಗಿರುತ್ತದೆ. ಅಂದರೆ ಮಿಡಲಲ್ಲಿ ಹೋಗುವಂತಿಲ್ಲ.
ಹೋದರೂ ಕೂಡ 80% ಅಟೆಂಡೆನ್ಸ್ ಕಂಪಲ್ಸರಿ ಇರುತ್ತೆ. ಅಭ್ಯರ್ಥಿಯು ಪೂರ್ಣಗೊಳಿಸಿದ ನಂತರ ಅಭ್ಯರ್ಥಿಗೆ ಪ್ರಮಾಣ ಪತ್ರವನ್ನು ಕೂಡ ವಿತರಿಸಲಾಗುತ್ತದೆ, ಅಂದರೆ ಸರ್ಟಿಫಿಕೇಟ್ ಕೂಡ ಕೊಡ್ತದೆ. ಅದೇ ರೀತಿ ಇನ್ನೇನು ತಿಳ್ಕೊಳ್ಬೇಕಾಗಿರೋದಂದರೆ ಇದನ್ನು ನೋಡ್ಕೊಳ್ಳ್ರಿ. ಯಾವುದೇ ಅಭ್ಯರ್ಥಿಯು ತರಬೇತಿಯನ್ನು ಪೂರ್ಣಗೊಳಿಸದೆ ತರಬೇತಿಯನ್ನು ಮುಟುಕುಗೊಳಿಸಿದಲ್ಲಿ ಅಂತಹ ಅಭ್ಯರ್ಥಿಯ ತರಬೇತಿಗೆ ಮಾಡಿರುವಂಥ ವೆಚ್ಚವನ್ನು ಆ ವಿದ್ಯಾರ್ಥಿ ಮತ್ತು ಅವರ ತಂದೆ ತಾಯಿ ಪೋಷಕರಿಂದ ವಸೂಲಿ ಮಾಡಲಾಗುವುದು. ಅಂದರೆ ಗೌರ್ಮೆಂಟ್ ನಿಮಗಾಗಿ ಏನು ಅಮೌಂಟ್ ಖರ್ಚು ಮಾಡಿರುತ್ತೆ, ನಿಮಗಾಗಿ ಏನು ಮೀಸಲಾತಿ ಇರುತ್ತೆ, ಅದೇನು 4 ತಿಂಗಳು ನೀವೇನು ಸೆಲೆಕ್ಷನ್ ಆಗಿ ಮಿಡಲಲ್ಲಿ ಏನಾದರೂ ಸ್ಕಿಪ್ ಮಾಡೋದಾದರೆ ನಿಮ್ಮಿಂದ ಬಾಂಡ್ ಅಂದರೆ ಮುಚ್ಚಳಿಕೆ ಪತ್ರವನ್ನು ತೆಗೆದುಕೊಂಡಿರುತ್ತೆ, ₹100 ಬಾಂಡ್ ತೆಗೆದುಕೊಂಡಿರುತ್ತೆ. ಅಲ್ಲಿ ಎಷ್ಟು ಖರ್ಚು ಮಾಡಿರುತ್ತೆ ನಿಮಗೆ ಆ ಅಮೌಂಟನ್ನು ಗೌರ್ಮೆಂಟ್ ವಾಪಸ್ ರೀಫಂಡ್ ಮಾಡ್ಕೊಳ್ತಾರೆ, ಅಂದರೆ ನಿಮ್ಮಿಂದನೇ ವಾಪಸ್ ತೆಗೆದುಕೊಳ್ಳುತ್ತದೆ. ಆದ ಕಾರಣ ಹೋಗುವಂಥ ಅಭ್ಯರ್ಥಿಗಳು ಸಂಪೂರ್ಣವಾಗಿ 4 ತಿಂಗಳ ಕಾಲ ತರಬೇತಿಯನ್ನು ಪಡೆದುಕೊಳ್ಳಿ. ಮಧ್ಯದಲ್ಲಿ ಯಾವುದೇ ತೊಂದರೆ ಆದರೂ ಕೂಡ, ಅಂದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈ ಎಲ್ಲ ಷರತ್ತುಗಳಿಗೆ ನೀವು ಸರಿ ಅನ್ನೋದಾದರೆ ಅರ್ಜಿಯನ್ನು ಹಾಕಿ. ಇದೇ ತಿಂಗಳು 26 ಕೊನೆಯ ದಿನಾಂಕ ಆಗಿರುತ್ತದೆ. ಹಾಗೂ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಫಿಸಿಕಲ್ ಡೇಟ್ ಏನಪ್ಪ ಅಂದರೆ ನೆಕ್ಸ್ಟ್ ಮಂತ್ 6ಗೆ ಅಜರ್ ಕಾರ್ಡು, ಅಂದರೆ ಉಡುಪಿ ಮೈದಾನದಲ್ಲಿ ಮಹಾತ್ಮ ಗಾಂಧೀಜಿ ಮೈದಾನ ಅಜರ್ ಕಾರ್ಡು ಉಡುಪಿ ಮೈದಾನದಲ್ಲಿ ಹಮ್ಮಿಕೊಂಡಿರ್ತಾರೆ. ಅಂದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಬಿಫೋರ್, ಅದರಲ್ಲಿ ಏನು ಸೆಲೆಕ್ಷನ್ ಆಗಿರ್ತಾರೋ ಅವರಿಗೆ ಕರ್ಕೊಂಡು ಹೋಗ್ತಾರೆ ಅವರು ನೆಕ್ಸ್ಟ್ ತರಬೇತಿ ಕೇಂದ್ರಕ್ಕೆ. ಆವತ್ತಿನ ದಿನಾನೇ ನೀವು ಬಟ್ಟೆ ಆಗಿರ್ಬೋದು, ನಿಮ್ಮ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ. ಒಂದು ವೇಳೆ ಸೆಲೆಕ್ಷನ್ ಆದರೆ ಅಲ್ಲೇ ಇರಿ. ಹಾಗೇನಾದರೂ ನಿಮ್ಮದು ರನ್ನಿಂಗ್ ಅಥವಾ ಈ ಫಿಸಿಕಲಲ್ಲಿ ಹೈಟು ಏನಾದರೂ ಫೇಲ್ ಆದರೆ ವಾಪಸ್ ಮನೆಗೆ ಬರಬೇಕಾಗುತ್ತೆ. ಅಲ್ಲಿ ಅರ್ಹತೆಯನ್ನು ನೀವು ಪಡೆದುಕೊಂಡ್ರೆ ಕೋಚಿಂಗ್ಗೆ ನೀವು ಸ್ಕೂಲ್ಗೆ ಹೋಗಬೇಕಾಗುತ್ತೆ. ಅಂದೇ ನೀವು ಎಲ್ಲ ತೆಗೆದುಕೊಂಡು ಹೋಗಿರಿ. ಕ್ಲಿಯರಾಗಿ ತಿಳ್ಕೊರಿ. ಈ ತಿಂಗಳು 26ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟ್ ಮಂತ್ 6ನೇ ತಾರೀಕು ಅಂದರೆ 10/6/2025 ಫಿಸಿಕಲ್ ಇರುತ್ತೆ. ನಿಮ್ಮದು ಟೆಸ್ಟ್ ಇರುತ್ತೆ, ಬಿಫೋರ್ ಟೆಸ್ಟ್. ಅಲ್ಲಿ ಡಾಕ್ಯುಮೆಂಟ್ಸ್ ಏನಿರುತ್ತೆ ಎಲ್ಲ ಹೋಗಬೇಕಾಗುತ್ತೆ. ನೀವೇನು ಆಧಾರ್ ಕಾರ್ಡ್ ಆಗಿರ್ಬೋದು, ಮಾಸ್ ಕಾರ್ಡ್ ಆಗಿರ್ಬೋದು, ಕ್ಯಾಶ್ ಇನ್ಕಮ್ ಆಗಿರ್ಬೋದು, ನಿಮ್ಮದು ಫೋಟೋ ಆಗಿರ್ಬೋದು, ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮಿಸ್ ಮಾಡದೆ ತೊಗೊಂಡೋಗಬೇಕಾಗುತ್ತೆ. ಅದೇ ರೀತಿ ಒರಿಜಿನಲ್ ಹೇಳ್ತಾರೆ ಮಾಸ್ ಕಾರ್ಡ್ ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ ಈಗ ತೋರಿಸ್ತೀನಿ ನೋಡಿರಿ. ಇದೇ ಫಾರ್ಮೆಟನ್ನು ಫಿಲ್ ಮಾಡಿ ಪೋಸ್ಟ್ಗೆ ಕಳಿಸ್ಬೇಕಾಗುತ್ತೆ. ಇಲ್ಲಿ ನೀವು ಫೋಟೋ ಹಚ್ಚಬೇಕಾಗುತ್ತೆ. ಅದೇ ರೀತಿ ಅಭ್ಯರ್ಥಿಯ ಹೆಸರು, ತಂದೆ ಹೆಸರು, ತಾಯಿ ಹೆಸರನ್ನ ಇಲ್ಲಿ ಹಾಕಬೇಕು. ಅದೇ ರೀತಿ ನಿಮ್ಮದು ಗ್ರಾಮ, ತಾಲೂಕು, ಜಿಲ್ಲೆ, ಪಿನ್ ಕೋಡ್, ಫೋನ್ ನಂಬರ್. ಪಿನ್ ಕೋಡ್ ಆಯಿತು, ಮತ್ತು ಏನು ನಿಮ್ಮ ಫೋನ್ ನಂಬರ್ ಇದೆಯಲ್ಲ ಆ್ಯಕ್ಟಿವ್ ಇರೋದೇ ಕೊಡ್ರಿ. ಯಾಕಂದರೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ವಾಟ್ಸಪ್ ಗ್ರೂಪ್ ಮಾಡಿದ್ರು ಏನೇ ಇನ್ಫಾರ್ಮೇಷನ್ ಇದ್ದರೂ ವಾಟ್ಸಪ್ ಗ್ರೂಪಿಗೆ ಹಾಕ್ತಿರ್ತಾರೆ. ಸೊ ಹಾಗಾಗಿ ಆ್ಯಕ್ಟಿವ್ ಇರೋ ಫೋನ್ ನಂಬರ್ ಕೊಡ್ರಿ. ಅದೇ ರೀತಿ ಜನ್ಮ ದಿನಾಂಕ ಆ್ಯಸ್ ಪರ್ SSLC ಏನಿರುತ್ತಲ್ಲ ಡೇಟ್ ಆಫ್ ಬರ್ತ್ ಅದನ್ನೇ ಫಿಲ್ ಮಾಡಿ. ಯಾಕಂದರೆ ಅದನ್ನೇ ಕನ್ಸಿಡರ್ ಮಾಡೋದು, ಆಧಾರ್ ಕಾರ್ಡ್ ಏನು ಕನ್ಸಿಡರ್ ಮಾಡಲ್ಲ. ಏನು ನಿಮ್ಮದು ವಯಸ್ಸು ಇರ್ತೈತಲ್ಲ, ಅದು ಏನು ಡೇಟ್ ಆಫ್ ಬರ್ತ್ ಇತ್ತಲ್ಲ ಅದು ಕ್ಯಾಲ್ಕುಲೇಷನ್ ಮಾಡಿ ಡೇಟ್ ಆಫ್ ಬರ್ತನ್ನ ಇಲ್ಲ ಹಾಕಿ. ಅದೇ ರೀತಿ ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಏನು ತಹಸೀಲ್ದಾರಿಂದ ಪಡೆದಿರ್ತಿರಲ್ಲ ಅದು ಚಾಲ್ತಿರೋ ಡೇಟ್, ಆರ್ ಡಿ ನಂಬರ್ ಹಾಕಿ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮದು ಏನು ವಾರ್ಷಿಕ ಆದಾಯ ಐತಲ್ಲ ಎಷ್ಟೈತೆ ಅದನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಪ್ರವರ್ಗ 1ಕ್ಕೆ ಹೇಳಿದ್ನಲ್ಲ 2.5 ಲಕ್ಷದ ಮೇಲೆ ಇರಬಾರ್ದು ಇನ್ಕಮ್. ಅದೇ ರೀತಿ ಪ್ರವರ್ಗ 2A, 3B ಹಾಗೂ 3B ವಿದ್ಯಾರ್ಥಿಗಳಿಗೆ 1 ಲಕ್ಷದ ಮೇಲೆ ಇನ್ಕಮ್ ಇರಬಾರ್ದು. ಹಂಗೇನಾರು ಇದ್ದರೆ ರಿಜೆಕ್ಟ್ ಆಗುತ್ತೆ, ಅಲ್ಲಿ ರಿಜೆಕ್ಟ್ ಮಾಡ್ತಾರೆ. ನಿಮ್ದು ಇನ್ಕಮ್ ಜಾಸ್ತಿ ಆಗಿರಬಾರ್ದು. ಅಭ್ಯರ್ಥಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ಬರೀಬೇಕಾಗುತ್ತೆ ಮತ್ತು ಲಗತ್ತಿಸಬೇಕಾಗುತ್ತೆ. ಹೇಳಿದಾಗೆ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್, ನಿಮ್ಮ ಫೋಟೋ. SSLC ಉತ್ತೀರ್ಣ ಆಗಿದ್ರೆ ಉತ್ತೀರ್ಣ ಆಗಿದೆ ಅಂತ ಬೇಕು. ಒಂದು ವೇಳೆ ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಬೇಕಾಗುತ್ತೆ. ಅಲ್ಲಿ ಸೆಲೆಕ್ಷನ್ ಆಗಲ್ಲ, ಯಾಕಂದರೆ SSLC ಆಗಿರಲ್ಲ. ಒಂದು ವೇಳೆ ಆಗಿದೆ ಅಂತ ಹಾಕ್ಕೊಳ್ರಿ. ನೋಡಿ ಒಂದ್ಸಲ ಹೇಳೋಕ್ಕಾಗಲ್ಲ, 8th ಮೇಲೆ ಡೇಟ್ಸ್ ಅವೆಲ್ಲ ಬರ್ತವೆ. ಒಂದ್ಸಲ ಕೇಳಿ ಹಾಕಿ ಅಪ್ಲಿಕೇಶನ್ ಹಾಕಿ ಅಲ್ಲಿ ವಿಸಿಟ್ ಕೊಟ್ಟು ಸರ್ ಜೊತೆ ಮಾತಾಡಿ. ಒಟ್ಟು ಗರಿಷ್ಠ ಅಂಕಗಳು ಮತ್ತು ಗಳಿಸಿರುವ ಅಂಕಗಳು ಎಷ್ಟು ಐತಿ, ಎಷ್ಟು ತೊಗೊಂಡ್ರಿ, 625ಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಶೇಕಡಾವಾರು ಎಷ್ಟು ಪರ್ಸೆಂಟೇಜ್ ಆಗಿದೆ ಇಲ್ಲಿ ಹಾಕಿ. ಅದೇ ರೀತಿ ನಿಮ್ಮದು ಹೈಟ್ ಇಲ್ಲಿ ಏನೈತಲ್ಲ ಫಿಸಿಕಲ್ ಹೈಟ್ ಎಷ್ಟೈತಿ 160 ಮೇಲೆ ಇದೆ. 160 ಮೇಲೆ ಎಷ್ಟಿರುತ್ತೆ ಹಾಕಿ. ಕಮ್ಮಿ ಇದ್ರೆ ಅದೇ ತಳಗಿದ್ರೂ ಹಾಕಿ. ಮತ್ತು ವೇಟ್ 50 kg ಮೇಲೆ ಇರಬೇಕು, 50 kg ಇದ್ರೂ ಹಾಕಿ. ಎಷ್ಟಿರುತ್ತೆ ಅಷ್ಟು ಹಾಕಿ. ಅದೇ ರೀತಿ ಚೆಸ್ಟ್ 77 ಇರಬೇಕು. ಮತ್ತು ಎಕ್ಸ್ಟೆಂಡ್ ಮಾಡಿದ್ರೆ 5 ಇರಬೇಕು. ಇದೆಲ್ಲ ಫಿಸಿಕಲ್ಗೆ ಸಂಬಂಧಪಟ್ಟಿರೋದು. ಇದೆಲ್ಲ ಫಿಸಿಕಲ್ ಸಂಬಂಧಪಟ್ಟಿರೋದಾಗುತ್ತೆ. ಕಡಿಮೆ ಇದ್ರೂ ಹಾಕಿ, ಜಾಸ್ತಿ ಇದ್ರೂ ಹಾಕಿ. ಅಪ್ಲಿಕೇಶನ್ ಹಾಕಿ, ಫಿಸಿಕಲ್ಗೆ ಹೋಗಿ ಕಟ್ಟ ಅಲ್ಲಿ ಸೆಲೆಕ್ಷನ್ ಆಗುತ್ತೋ ರಿಜೆಕ್ಟ್ ಆಗುತ್ತೋ ಅದು ಸೆಕೆಂಡ್ರಿ. ಹೋಗಿ ವಿಸಿಟ್ ಕೊಡ್ರಿ. ಹೇಳಿದ್ನಲ್ಲ ನಿಮ್ಮದು 6ನೇ ತಾರೀಕು ಇರ್ತೈತಿ. ಇದು ಅಡ್ರೆಸ್. ಈ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕೋತ್ನಾಗ ಇದೇ ನೀವು ಕರಿಯರ್ ಮಾಡಿ ಪೋಸ್ಟ್ ಮಾಡಬೇಕಾಗಿರೋ ಅಡ್ರೆಸ್ ಇದೇ ನಂಬರ್ಗೆ ಇಲ್ಲಿದೆ ನೋಡಿರಿ ದೂರವಾಣಿ ಸಂಖ್ಯೆ. ಈ ನಂಬರ್ಗೆ ನೀವು ಏನಾದರೂ ಕೇಳಿದರೆ ಅಥವಾ ಅದೇ ರೀತಿ ಇನ್ನೇನು ಮೆನ್ಷನ್ ಮಾಡಿದ್ದಾರೆ ಅವರು ಸಮಯದ ಏನಪ್ಪ ಅಂದರೆ ಪೋಸ್ಟ್ ಮಾಡಬೇಕಾಯ್ತು ಬೆಳಗ್ಗೆ 10ರಿಂದ ಸಂಜೆ 5:30ವರೆಗೆ ಇರ್ತೈತಿ. ಸಾರ್ವಜನಿಕ ರಜೆಗಳಲ್ಲಿ ಹೊರತುಪಡಿಸಿ, ಅಂದರೆ ಸಾರ್ವಜನಿಕ ರಜೆ ಇರುತ್ತಲ್ಲ ಅವಾಗ ಹಾಕಿ ಬರಲ್ಲ, ನೋಡ್ಕೊಂಡು ಹಾಕ್ರಿ. ಹಂಗೇನಾದರೂ ನಿಮಗೆ ಇನ್ನೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ತಿಳಿಸ್ತೀನಿ. ಅದೇ ರೀತಿ ಆಲ್ ದ ಬೆಸ್ಟ್ ಎಲ್ಲರಿಗೂ. ಜೈ ಹಿಂದ್.